ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ. ಕೊಮ್ಮನಹಳ್ಳಿಯಲ್ಲಿ ಮಾಲೂರು ಜನಪ್ರಿಯ ಶಾಸಕ KY ನಂಜೇಗೌಡ ಅವರ ಹುಟ್ಟುಹಬ್ಬ ಸಂಭ್ರಮ, ಹರಿದು ಬಂದ ಸಹಸ್ರಾರು ಜನಸ್ತೋಮ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು MLA ಹಾಗೂ ಕೋಮುಲ್ ಅಧ್ಯಕ್ಷ KY ನಂಜೇಗೌಡ ಅವರ ಹುಟ್ಟುಹಬ್ಬವನ್ನು ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ಟೇಕಲ್ ಹೋಬಳಿ ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತಪ್ಪ ಟೇಕಲ್, ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸತೀಶ್ ರಾಜಣ್ಣ, ವೆಂಕಟಾಚಲಗೌಡ, ತೋರನಹಳ್ಳಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಮುಖಂಡರಾದ GK ಅಂಜಿ, ಮಧು K ಮುನಿಯಪ್ಪ ಮೀಸಿ, ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಕೋಮಲ್ ಡೈರಿ ಅಧಿಕಾರಿಗಳು ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ, ಕೋಲಾರ. Pay $4.99 a month for a streaming. ಲೈವ್ ಅದಾಯ್ತದೆ. ರೆಕಾರ್ಡಿಂಗ್ ಇದೆ, ಆ ಕಡೆಯಿಂದ ಬನ್ರಪ್ಪ, ಮೇಲಿಂದ ಬನ್ರಿ. ಮೇಲೋಗಿ ಸರ್, ಮೇಲೋಗಿ ಸರ್. ಕುಪ್ಪೂರ ಗ್ಯಾಸ್ ಬಾಣ ಈ ಕಡೆ ಬಂದ ದಯವಿಟ್ಟು
ಹಬ್ಬವನ್ನು ನಾನು ಆಚರಣೆ ಮಾಡಲು ನಾನು ಇಷ್ಟಪಡೋದಿಲ್ಲ, ಬೇಡ ಅಂತ ಹೇಳಿದ್ದೆ. ಆದರೂ ಕೂಡ ನಮ್ಮ ಅಭಿಮಾನಿಗಳು ರಾತ್ರಿಯಿಂದ ಈಗ ಇಲ್ಲಿವರೆಗೂ ಕೂಡ ಸುಮಾರು 1 ಗಂಟೆ ಆಗಿದೆ. ವಿಶೇಷವಾಗಿ ನನ್ನ ಹುಟ್ಟುಹಬ್ಬವನ್ನು ನಮ್ಮ ಮನೆ ಮುಂದೆ ನನಗೆ ಶುಭವನ್ನು ಹಾರೈಸಿದ್ದಾರೆ, ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಮತ್ತು ನನ್ನ ಆರೋಗ್ಯ ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ಮತ್ತು ನಮ್ಮ ತಾಲೂಕನ್ನು ಅಭಿವೃದ್ಧಿಪಡಿಸೋದಕ್ಕೆ ಶಕ್ತಿ ಕೊಡಲಿ ಅಂತೇಳಿ ದೇವರನ್ನು ಕೇಳಿದ್ದಾರೆ. ಮತ್ತು ನನಗೆ ಧೈರ್ಯವನ್ನು ಶಕ್ತಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನನ್ನ ಹುಟ್ಟದ ಹಬ್ಬ ಕಾರ್ಯಕ್ರಮದಲ್ಲಿ ನನಗೆ ಶುಭ ಹಾರೈಸಿದಂಥ ಮತ್ತು ನನಗೆ ಬಂದು ನನಗೆ ಶುಭವನ್ನು ಕೋರಿದಂಥ ಎಲ್ಲ ನನ್ನ ಅಭಿಮಾನಿಗಳಿಗೆ ನಾನು ಧನ್ಯವಾದಗಳು ಹೇಳೋ ಜೊತೆಗೆ ವಿಶೇಷವಾಗಿ ನೀವೇನು ನಂಬಿಕೆ ಇಟ್ಟಿದ್ದೀರಿ, ನಮ್ಮ ನಂಜೇಗೌಡರು ಅಂತ ನನ್ನ ಮೇಲೆ ಅಭಿಮಾನ ಇಟ್ಟಿದ್ದೀರಿ, ಯಾವತ್ತೂ ಕೂಡ ನಾನು ಋಣಿ. ನಿಮ್ಮ ಅಭಿಮಾನಕ್ಕೆ ಮತ್ತು ನಿಮ್ಮ ನಂಬಿಕೆಗೆ ನಾನು ಯಾವತ್ತೂ ಕೂಡ ಋಣಿ. ನನಗೆ ಒಂದು ನಂಬಿಕೆ ಇದೆ, ಯಾವತ್ತೂ ಕೂಡ ನಾವು ಧರ್ಮದಲ್ಲಿ ಹೋದರೆ ಆ ಧರ್ಮ ಮತ್ತು ಆ ಧರ್ಮ ಗೊತ್ತಿರುವಂಥವರು ಆ ಜನನೇ ಬೇರೆ ಇರ್ತಾರಲ್ಲ, ಅವರು ಕೈ ಬಿಡೋದಿಲ್ಲ ಅನ್ನೋದು ನಂಬಿಕೆ ಇದೆ. ಕಾರಣ ಏನು ಅಂದರೆ ನಾನು 86ರಿಂದ ರಾಜಕೀಯವಾಗಿ ಮಾಲೂರು ತಾಲೂಕಲ್ಲಿ ನನ್ನ ತಾಲೂಕಿನ ಜನತೆ ಬೆಳೆಸ್ಕೊಂಡು ಬಂದು 86ರಿಂದ ಇವತ್ತುವರೆಗೂ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ನನ್ನ ತಾಲೂಕಿನ ಜನತೆಯ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ, ಧರ್ಮವನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದನ್ನು ಗೌರವಿಸಿ ಆ ಜನನೇ ನನ್ನ ತಾಲೂಕಿನ ಜನ ಇಲ್ಲಿವರೆಗೂ ಕೂಡ ನಾನು ಬೆಳೆಸ್ಕೊಂಡ್ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ. ಇವತ್ತು 2ನೇ ಅವಧಿ ಶಾಸಕನಾಗಿ ಮಾಡುವಾಗ ಎಷ್ಟೇ ಕಷ್ಟ ಆದರೂ ಕೂಡ ನನ್ನ ತಾಲೂಕಿನ ಜನತೆ ಎಲ್ಲೋ ಒಂದು ಕಡೆ ನಮ್ಮ ಹುಡುಗ, ನಮ್ಮ ನಂಜೇಗೌಡ, ನಮ್ಮ ಸುಖ ಬೇಕು ಅಂದ ಕೈ ಸಿಗ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ಉಳಿಸ್ಕೊಂಡ್ರಿ. ಮೊದಲನೇ ಅವಧಿಯಲ್ಲೂ ಕೂಡ ಉಳಿಸ್ಕೊಂಡ ಸಂದರ್ಭದಲ್ಲೂ ಕೂಡ ತಮಗೆಲ್ಲ ಗೊತ್ತಿರೋದೆ ಎಷ್ಟು ಕಷ್ಟಗಳು ನೋವುಗಳು ಕೂಡ ಬಂತು. 1 ವರ್ಷ ಸರ್ಕಾರ ಹೋದ್ಮೇಲೆ ಕೊರೋನಾ ಹೋದ್ಮೇಲೆ ನಾನು ಕಾಂಗ್ರೆಸ್ ಶಾಸಕನಂತ ನನ್ನ ತಾಲೂಕಿನ ಜನತೆ ಉಳಿಸ್ಕೊಂಡ್ರು. ನನ್ನ ಉಳಿಸ್ಕೊಂಡಂಥ ಜನ ಹೊಸಕೋಟೆಯವರೆಲ್ಲ, ಊಡಿಯವರೆಲ್ಲ. ಮತ್ತು ಈ ನೆಲದಲ್ಲಿ ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ತುಂಬ ಕೆಳಂತದಿಂದ ಅವಕಾಶ ಕೊಟ್ಟಿದ್ದಕ್ಕೆ ಆ ಋಣ ತೀರಿಸ್ಕೊಳ್ಳೋಂಥ ಅವಕಾಶ ಇದೆ. ಅದು ಒಂದರಲ್ಲಿ ಬಿಟ್ಟರೆ ನನ್ನ ಆರೋಗ್ಯದ ಮೇಲೆ ಒತ್ತಡ ಹಾಕೋದು ಬೇರೆ ರೀತಿಯಲ್ಲಿ ಯಾವ ಬಿಟ್ಟಲ್ಲೂ ನನ್ನ ಆರೋಗ್ಯದ ಮೇಲೆ ಒತ್ತಡ ಆಗ್ತಾ ಇಲ್ಲ. ಅದರಿಂದ ನಾನು ಆರೋಗ್ಯಕರವಾಗಿದ್ದೀನಿ. ನನ್ನ ತಾಲೂಕಿನ ಜನತೆ ಮತ್ತು ನನ್ನ ತಾಲೂಕಿನ ಸೇವೆ ಈ ಅವಕಾಶದಲ್ಲಿ ಮಾಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಶಾಸಕರಾಗಿ ಮಾಡಿದ್ದೀರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸರ್ಕಾರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ, ಸಿದ್ದರಾಮಯ್ಯವರು ಮತ್ತು ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ತಾಲೂಕಿನ ಅಭಿವೃದ್ಧಿಗೆ ನಾನು ಹೋಗಬೇಕಾಗ್ತದೆ. ಈ ಲೋಕಸಭಾ ಎಲೆಕ್ಷನಲ್ಲಿ ನನಗೆ ಅತಿ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕಾಗ್ತದೆ ನಾನು ಕೇಳಿಕೊಂಡಾಗ ಅದಕ್ಕಿಂತ ಸುಮಾರು 33,500 ಓಟನ್ನು 23,500 ಓಟನ್ನು ನೀನು ತಗೊಂಡಿದ್ದೆ ನಂಜೇಗೌಡ. ತುಂಬ ಗ್ರೇಟಪ್ಪ. ನನ್ನ ತಾಲೂಕಿನ ಜನತೆಯ ನಂಬಿಕೆಯನ್ನು ಉಳಿಸ್ಕೊಂಡಂಥ ಕೆಲಸ ನೀನು ಮಾಡು, ನಾನು ಇದ್ದೀನಿ ಅಂತೇಳಿ ಮುಖ್ಯಮಂತ್ರಿಗಳು ನನಗೆ ಒಂದು ಧೈರ್ಯ ಕೊಟ್ಟರು. ಆ ಧೈರ್ಯ ಬರೋದಕ್ಕೆ ನನ್ನ ತಾಲೂಕಿನ ಮುಖ್ಯಮಂತ್ರಿ ಧೈರ್ಯ ಕೊಡೋದಕ್ಕೆ ನನ್ನ ತಾಲೂಕು ಜನತೆ ಕೊಟ್ಟಿರುವಂಥ ಶಕ್ತಿ. ತಾಲೂಕ್ ಪಂಚಾಯಿತಿಯಿಂದ PLD ಬ್ಯಾಂಕಿಂದ, ಜಿಲ್ಲಾ ಪಂಚಾಯಿತಿಯಿಂದ, ಮಿಲ್ಕ್ ಸೊಸೈಟಿಯಿಂದ MLA 2ನೇ ಟರ್ಮ್ MLA ಸಾಹೇಬರಾಗಿದ್ದಾರೆ. ಅಂದರೆ ನನ್ನ ಪ್ರಕಾರ ಅಲ್ಲಿಂದ ಮಂಡಲ್ ಪಂಚಾಯಿತಿಯಿಂದ ಬಂದಿರೋರು 224 ಜನದಲ್ಲಿ ನನ್ನ ವೈಯಕ್ತಿಕವಾಗಿ ಒಬ್ಬರೇ ಅನಿಸುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಸೋಲು ನೋಡೇ ಇಲ್ಲ ಅವರು. ಆ ಸೋಲು ನೋಡ್ದಿರ ಗೆಲ್ಲಬೇಕಾದ್ರೆ ಜನಗಳ ಮನಸ್ಸಲ್ಲಿ ಉಳಿದ್ರೆ ಮಾತ್ರ. ಜನಗಳ ಮನಸ್ಸಲ್ಲಿ ಇವರು ಒಳ್ಳೆಯವರು, ಇವರು ನಾವು ಜನ ಕೈ ಹಿಡಿದ್ರೆ ಮಾತ್ರ ಚುನಾವಣೆಗಳಲ್ಲಿ ಸೋಲ್ದಿರ ಗೆಲ್ಲಬೇಕಾದ್ರೆ. ನಮ್ಮ ತಾಲೂಕಿನಲ್ಲಿ ಪ್ರಪ್ರಥಮ ಕಾಂಗ್ರೆಸ್ಸಿನ ಸಚಿವರಾಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಜನರ ಪರವಾಗಿ ನಾನು ಅವರನ್ನ ಕೋರ್ಕೊಳ್ತಾ, ಸನ್ಮಾನ್ಯ ಸಿದ್ದರಾಮಯ್ಯ ಹತ್ರ ಆಗಿರ್ಬೋದು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಹತ್ರ ಸಾಹೇಬ್ರ ಹತ್ರ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಅವ್ರನ್ನ ಸಚಿವರನ್ನಾಗಿ ನೋಡೋದಕ್ಕೆ ನಮ್ಮ ತಾಲೂಕಿನ ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಈ ಮುಖ್ಯನ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ KY ನಂಜೇಗೌಡರು. ಓಕೆ ಸರ್.